ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಟ್ ಎ ಟೈಮ್ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಸಲ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಿಮ್ಮ ಅಳತೆ ಬ್ಲೌಸ್ ತಗೊಳ್ಳಿ. ಯಾವುದೇ ಸೈಜು ಬ್ಲೌಸ್ ಅಳತೆ ಆಗಿದ್ರೂ ಓಕೆ. ಫಸ್ಟು ನೀವು ತಗೋಬೇಕಾದ ಅಳತೆ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ಗೆ ಈ ಕಡೆ ಉಕ್ಪಟ್ಟಿಯಿಂದನೇ ಯಾವಾಗಲೂ ತಗೋಬೇಕು. ಉಕ್ಪಟ್ಟಿಯಿಂದ ಲಾಸ್ಟ್ ಸ್ಟಿಚಿಂಗ್ ಆಗಿರುತ್ತಲ್ಲ ಅಲ್ಲಿಗೆ ತಗೋಬೇಕು. ನೋಡಿ, ನಾನು ತಗೊಂಡಿದ್ದೀನಿ. ಉಕ್ಪಟ್ಟಿಯಿಂದ ಎಡ್ಜಿಗೆ ನನಗೆ 9 ಇಂಚ್ ಬರ್ತಾ ಇದೆ. 9 ಇಂಚ್ಗೆ ನೀವು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಯಾವುದೇ ಸೈಜ್ ಬ್ಲೌಸ್ನ ಅಳತೆ ಆಗಿದ್ರೂ ಅಷ್ಟೇ, ನಾವು ಎಷ್ಟು ಬಂದಿರುತ್ತೆ ಚೆಸ್ಟ್ ಮೆಜರ್ಮೆಂಟು ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಮತ್ತು 3 ಸೈಡೂ ನೋಡಿ, ಈ ಬಟ್ಟೆ ನಾನು ಫೋಲ್ಡ್ ಮಾಡಿದ್ದೀನಲ್ಲ, ಆ 3 ಸೈಡೂ ಒಂದೇ ಮೆಜರ್ಮೆಂಟ್ ಇರಬೇಕು, 11 ಇಂಚ್ ಇರಬೇಕು. ಆ ರೀತಿ ಬಟ್ಟೆ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ನನಗೆ 4 ಫೋಲ್ಡಿಂಗ್ ಬಟ್ಟೆ ಬರುತ್ತೆ. ಈ ರೀತಿ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡೋದ್ರಿಂದ ಈ ರೀತಿ ಫೋಲ್ಡ್ ಇರುತ್ತೆ ಬಟ್ಟೆ. ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಬೇಕಿದ್ರೆ ನೀವು ಕಟ್ ಮಾಡ್ಕೋಬೋದು, ಆಮೇಲೆ ಅದು ಸ್ಲೀವಿಗೆ ಆಗುತ್ತೆ. ನಾನು ಕಟ್ ಮಾಡಲ್ಲ, ಹಾಗೆ ತೋರಿಸ್ತಿದ್ದೀನಿ. ಇದಾದಮೇಲೆ ಬ್ಲೌಸ್ನ ಉದ್ದ ಅಳತೆ ತಗೋಬೇಕು. ನಿಮ್ಮ ಬ್ಲೌಸ ತಗೊಂಡು ಬ್ಯಾಕ್ ಸೈಡ್ ಈ ರೀತಿ ಹಾಕ್ಕೋಬೇಕು. ಬ್ಲೌಸ್ ಉದ್ದ 13.5 ಇದೆ ನನಗೆ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 15.5 ಆಗುತ್ತೆ. ನೋಡಿ, ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಬಿಡೋಣ. ನೋಡಿ, ಕಟ್ ಮಾಡ್ಕೊಳ್ತಿದ್ದೀನಿ ನಾನು ಎಕ್ಸ್ಟ್ರಾ ಕ್ಲಾತ್ನ. ಈಗ ನಾವು ನೆಕ್ ವಿಡ್ತ್ನ ಅಳತೆ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ಇಲ್ಲಿ ತಗೊಳ್ಬೇಕು. ಇಲ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ಅದರಲ್ಲಿ ಅರ್ಧ ಭಾಗ ತಗೊಳ್ಬೇಕು. ಇಲ್ಲಿ ನನಗೆ 5 ಬರ್ತಿದೆ, ಇದರಲ್ಲಿ ಅರ್ಧ ಭಾಗ ಅಂದರೆ 2.5. ನೋಡಿ, ಇಲ್ಲಿ 2.5 ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಶೋಲ್ಡರ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಬ್ಲೌಸ್ ಅಳತೆ ಬ್ಲೌಸ್ನ ತಗೊಂಡು ಶೋಲ್ಡರ್ ವಿಡ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನನಗೆ 2.5 ಇತ್ತು, ಅದಕ್ಕೆ ಅರ್ಧ ಇಂಚು ಮಾರ್ಜಿನ್ಗೆ ಹೋಗುತ್ತೆ ಅಂತ ನಾನು 3 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ಈಗ ನಾವು ಬೇಕಿದ್ರೆ ನೀವು ಈ ರೀತಿ ಬ್ಲೌಸ್ನೇ ಇಟ್ಟು ಅಳತೆ ಮಾಡ್ಕೋಬೋದು. ನಾನು ಫ್ರಂಟು ಫಸ್ಟು ತೋರಿಸ್ತಿದ್ದೀನಿ. ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು ನಿಮಗೆ? 9 ಇಂಚು. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೀವು ಕನ್ಫ್ಯೂಸ್ ಆಗಬೇಡಿ, ನೀವು ಕೆಳಗಡೆ 2 ಲೈನ್ ಏನು ಹಾಕಿದ್ದೀನಿ ಅಂತ. ರೆಡಿ ಬ್ಲೌಸು ನಮಗೆ 13.5 ಬೇಕು. ಅಲ್ಲಿಂದ 1/2 ಇಂಚ್ ಕೆಳಗಡೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಆ 1/2 ಇಂಚಿಂದ ನಾವು ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಈಗ ಆರ್ಮೋಲ್ ಡೌನಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅದಕ್ಕೆ ಮೊದಲು ನಾವು ಸ್ಟಿಚಿಂಗ್ ಬ್ಲೌಸ್ ತಗೊಂಡು ಅಲ್ಲಿಂದ ನಾವು ಎಲ್ಲಿಗೆ ಬರುತ್ತೆ ಆರ್ಮೋಲ್ ಕರೆಕ್ಟಾಗಿ ಇಟ್ಕೊಂಡು ಅದಕ್ಕಿಂತ ಸ್ವಲ್ಪ 1/4 ಇಂಚ್ ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವು ನೆಕ್ ಶೇಪು ತೆಗಿಯೋಣ. ನೋಡಿ, ನೀವು ಮೇಲ್ಗಡೆ 2.5 ಇಟ್ಟಿದ್ದೀರಾ ಅಂದರೆ ಕೆಳಗಡೆನೂ 2.5 ಇಡಬೇಕು ಅಂತ ಏನಿಲ್ಲ. ನೀವು 3 ಇಡ್ಬೋದು. ಬ್ರಾಡ್ ಬೇಕಿರೋರು 3 ಇಡ್ಬೋದು, ಇಲ್ಲ ಅಂದರೆ 2.5 ಸಾಕು. ನನಗೆ 2.5 ಸಾಕು, ಅದಕ್ಕೆ 2.5 ಇಟ್ಟಿದ್ದೀನಿ. ಇದಕ್ಕೆ ಶೇಪ್ ತೆಗಿತಿದ್ದೀನಿ ನೋಡಿ. ಹಾಗೆ ಆರ್ಮಲು ಡೌನಿಂಗು ಅಷ್ಟೇ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟಿಗೆ ಅರ್ಧ ಇಂಚು, ಬ್ಯಾಕಿಗೆ 1.5 ಇಂಚು ಮಾರ್ಕ್ ಮಾಡಿಕೊಂಡು ಶೇಪ್ ತೆಗಿತಿದ್ದೀನಿ. ಫ್ರಂಟಿಗೆ ಸ್ವಲ್ಪ 1/4 ಇಂಚ್ ಒಳಗಾಗೋ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕರು ಶೇಪ್ ಸ್ಕೇಲ್ ಇದ್ದರೆ ಯೂಸ್ ಮಾಡಿ. ನೋಡಿ, 5.5 ಬರುತ್ತೆ ನನಗಿಲ್ಲಿ. ಇದೆಲ್ಲ ಆದಮೇಲೆ ನೋಡಿ, ಆಗಲೇ ಹೇಳಿದ್ನಲ್ಲ ಈ 2 ಗೆರೆ ಏನು ಅಂತ. ನಮಗೆ ರೆಡಿ ಬೇಕಾಗಿರೋದು 13.5 ಇಂಚು ಬ್ಲೌಸು. 13.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು 13.5ಗಿಂತ 1/2 ಇಂಚು ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ನೋಡಿ, ನಾವು ಉಕ್ಪಟ್ಟಿನ ಈ 1/2 ಇಂಚ್ ಏನು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಈ ಥರ ಹಾಕ್ಕೊಂಡು ಕ್ರಾಸ್ ಬೆಲ್ಟ್ ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ನೋಡಿ, ಈ 1/2 ಇಂಚಿಂದ ಮೇಲೆಗಡೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಿದ್ದೀನಿ. 1/2 ಇಂಚ್ ಇದೆಯಲ್ಲ ಅಲ್ಲಿಂದ ಮೇಲೆಗಡೆಗೆ 2 ಇಂಚ್ ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ತಿದ್ದೀನಿ ಕ್ರಾಸ್ ಪಟ್ಟಿಗೆ.
ಟ್ಯಾಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಸೆಂಟ್ರಿಗೆ ಇಲ್ಲಿಂದ 2.5 ಇಂಚು ತಗೊಂಡು ಆ ಕಡೆ ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಸೆಂಟ್ರಿಗೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಆ ಕಡೆ ಈ ಕಡೆ 1/4 ಇಂಚು. ಶೋಲ್ಡರ್ ಹತ್ರ ಅಷ್ಟೇ ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಂದ 3 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ 1/4 ಇಂಚು ತಗೊಳ್ತೀನಿ. ನಿಮಗೆ ಇದು ಸೈಡಾಗಿದೆ ಅಂತ ಕಾಣಿಸುತ್ತೆ. ಇಲ್ಲ ಫ್ರೆಂಡ್ಸ್, ನನಗೆ ಸೆಂಟ್ರ್ ಇದೆ. ನಾನು 3 ಅಷ್ಟೇ ಹಾಕ್ಕೊಳ್ತೀನಿ, 4 ಬೇಡ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಬೇಕಾದ್ರೆ ಮೊದಲು ನಾವು ಒಂದು ಲೇಯರ್ ತಗೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊತೀನಿ. ಮತ್ತು ಈ ಕಡೆ ಉಳ್ದಿತ್ತಲ್ಲ ಬಟ್ಟೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರು ನಾನು ಬ್ಯಾಕ್ ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನೋಡಿ ಇಲ್ಲಿ ಸೆಂಟ್ರಿಗೆ ಇಲ್ಲಿ ಕಟ್ ಮಾಡ್ಕೊಬಿಡೋಣ. ಮತ್ತು ಫ್ರಂಟ್ ನೆಕ್ ಶೇಪ್ ತೆಗಿತಿದ್ದೀನಿ, ಶೇಪ್ ಕಟ್ ಮಾಡ್ತಿದ್ದೀನಿ, ಶೋಲ್ಡರ್ ಶೇಪ್ ಕಟ್ ಮಾಡ್ತಿದ್ದೀನಿ ಫ್ರಂಟ್ದು. ಇದಾದಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಏನಿಲ್ಲ, ನಾವು ಎಲ್ಲ ಶೋಲ್ಡರ್ ಕಟ್ ಮಾಡಿದ್ದೀವಿ ಮತ್ತು ಕೆಳಗಡೆ 1 ಇಂಚು ಕಡಿಮೆ ತೊಗೋಬೇಕು ಅಷ್ಟೇ. 15.5 ಇರೋದನ್ನು 14.5 ನಾನೇ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಮೊದಲೇ ಕಟ್ ಮಾಡಿಬಿಟ್ಟಿದ್ದೀನಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಫ್ರಂಟ್ ವಿಡ್ತು ಶೋಲ್ಡರ್ ವಿಡ್ತು ಎಲ್ಲ ಸೇಮೇ ಇರುತ್ತೆ. ನಾವು ಬ್ಯಾಕ್ ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀಟಾಗಿ ಯಾವ ಡಿಸೈನ್ ಬೇಕು ಆ ಡಿಸೈನ್ ಕಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಈಗ ನಾನು ತುಂಬ ಅಂದರೆ ತುಂಬ ಹಳೇ ಮೆಥಡ್ನಲ್ಲಿ ಅಟ್ ಎ ಟೈಮ್ ಫ್ರಂಟು ಬ್ಯಾಕು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.